IPL ನಿಂದ ಸನ್‌ರೈಸರ್ಸ್ ಹೈದರಾಬಾದ್ ಅನ್ನ ಬ್ಯಾನ್ ಮಾಡಿ ಈ ತರದೊಂದು ಕೂಗು ಈಗ ಕೇಳಿ ಬರ್ತಾ ಇದೆ. ಒಂದು ಕ್ಯಾಂಪೇನ್ ಶುರುವಾಗ್ತಾ ಇದೆ. ಇದಕ್ಕೇನ್ ಕಾರಣ ಅಂತ ನಾನು ಹೇಳ್ತೀನಿ. ಇದು ಸುಮನ್ ಟಿವಿ ಸ್ಪೆಷಲ್. ನಾನು ಅವಿನಾಶ್ ಶಿವ. ನಿನ್ನೆ 100 ಟೂರ್ನಮೆಂಟ್‌ನ ಒಂದು ಆಕ್ಷನ್ ಪ್ರಾಸೆಸ್ ನಡೆಯಿತು. ಈ ಆಕ್ಷನ್‌ನಲ್ಲಿ ಒಬ್ಬ ಆಟಗಾರನನ್ನ ಖರೀದಿ ಮಾಡಿರೋದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಮೊದಲಿಗೆ 100 ಟೂರ್ನಮೆಂಟ್ ಬಗ್ಗೆ ಹೇಳ್ತೀನಿ. ಈ ಟೂರ್ನಮೆಂಟ್ ಏನಿದೆ 12 ಜುಲೈಗೆ ಆರಂಭ ಆಗುತ್ತೆ. ಅಂದ್ರೆ IPL ಎಲ್ಲ ಮುಗಿದ್ಮೇಲೆ ಶುರುವಾಗುತ್ತೆ 16ನೇ ಆಗಸ್ಟ್‌ವರೆಗೆ. ಒಂದು ಆಲ್ಮೋಸ್ಟ್ ಒಂದು 8 ಟೀಮ್‌ಗಳು ಪಾಲ್ಗೊಳ್ತವೆ. ಅದರಲ್ಲಿ ಬರ್ಮಿಂಗ್‌ಹ್ಯಾಮ್ ಫೆನಿಕ್ಸ್, ಲಂಡನ್ ಸ್ಪಿರಿಟ್, ಮ್ಯಾಂಚೆಸ್ಟರ್ ಸೂಪರ್ ಜೈಂಟ್ಸ್, MI ಲಂಡನ್, ಸದರ್ನ್ ಬ್ರೇವ್, ಸನ್‌ರೈಸರ್ಸ್ ಲೀಡ್ಸ್, ಟ್ರೆಂಟ್ ರಾಕೆಟ್ಸ್, ವೆಲ್ಸ್ ಫಿಶ್ ಇವರಿಷ್ಟು 8 ಟೀಮ್ ಇದೆ. ಆದ್ರೆ ನಿನ್ನೆ ಪಾಕಿಸ್ತಾನದ ಅಬ್ರಾರ್ ಅಹ್ಮದ್, ಸೊ ಆತನನ್ನ ನಮ್ಮ ಭಾರತದ ಸನ್‌ರೈಸರ್ಸ್ ಲೀಡ್ಸ್ ಅಂದ್ರೆ ಕಾವ್ಯ ಮಾರನ್, ಸನ್ ಟಿವಿ ಅವರ ಕಲಾನಿಧಿ ಮಾರನ್ ಅವರ ಪುತ್ರಿ ಕಾವ್ಯ ಮಾರನ್ ಬಿಡ್ ಮಾಡಿದ್ರು ಸುಮಾರು 190K ಯೂರೋಗೆ. ಅಂದ್ರೆ ಭಾರತದ ಹಣದಲ್ಲಿ ಒಂದು 2.3 ಕೋಟಿ ಅಥವಾ 2.4 ಕೋಟಿಯಷ್ಟು ಬರುತ್ತೆ. ಆದ್ರೆ ಈಗ ಪ್ರಶ್ನೆ ಏನು ಅಂತಂದ್ರೆ ಸನ್‌ರೈಸರ್ಸ್‌ಗೆ ಒಬ್ಬ ಪಾಕಿಸ್ತಾನದ ಆಟಗಾರನ ಅಗತ್ಯ ಏನಿತ್ತು? ಫಾರ್ ದ ಫಸ್ಟ್ ಟೈಮ್ 100ನ ಟೂರ್ನಮೆಂಟ್‌ನ ಹಿಸ್ಟ್ರಿಯಲ್ಲೇ ಇಂಡಿಯನ್ ಓನ್ ಫ್ರಾಂಚೈಸಿ ಒಬ್ಬ ಪಾಕಿಸ್ತಾನದ ಪ್ಲೇಯರ್‌ನ ಖರೀದಿ ಮಾಡ್ತಾ ಇರೋದು. ಸೊ ಹಾಗಾಗಿ IPLನಲ್ಲಿ ಸನ್‌ರೈಸರ್ಸ್ ಅನ್ನ ಎಲ್ಲರೂ ಕೂಡ ಬ್ಯಾನ್ ಮಾಡಿ ಅಂತ ಈಗ ಆಕ್ರೋಶ ಎದುರಾಗಿದೆ. ಯಾಕೆ ಪಿಕ್ ಮಾಡಿದ್ರು ಅಂತಂದ್ರೆ ಆದಿಲ್ ರಶೀದ್ ಕೂಡ ಆಕ್ಷನ್‌ನಲ್ಲಿ ಇದ್ರು. ಒಬ್ಬ ಲೆಗ್ ಸ್ಪಿನ್ನರ್ ಬೇಕಾಗಿತ್ತು ಸನ್‌ರೈಸರ್ಸ್‌ಗೆ. ರಶೀದ್ ಯಾವಾಗ ಮಿಸ್ ಔಟ್ ಆದ್ರೋ ಇವರು ಬೇಕೇ ಬೇಕು ಅಂತ ಅಬ್ರಾರ್ ಅಹ್ಮದ್ ಅವ್ರಿಗೆ ಬೆನ್ನಿಂದ ಬಿದ್ರು. ಆದ್ರೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಟ್ರೆಂಟ್ ಅವರು ಕೂಡ ಈ ಕಡೆ ಅವರು ಕೂಡ ಟ್ರೆಂಟ್ ರಾಕೆಟ್ಸ್ ಏನಿದ್ದಾರೆ ಅವರು ಕೂಡ ಈ ಒಂದು ಬಿಡ್ಡಿಂಗ್‌ನಲ್ಲಿ ಇದ್ರು. ಟ್ರೆಂಟ್ ರಾಕೆಟ್ಸ್ ಅವರು. ಸೊ ಆದ್ರೆ ಅವರನ್ನ ಕೂಡ ಅಗ್ರೆಸಿವ್ ಆಗಿ ಬಿಡ್ ಮಾಡಿ ಅಬ್ರಾರ್ ಅಹ್ಮದ್ ಅವ್ರನ್ನ ಪಿಕ್ ಮಾಡುತ್ತೆ ಸನ್‌ರೈಸರ್ಸ್ ಟೀಮ್. ಸೊ ಈ ಅಬ್ರಾರ್ ಅಹ್ಮದ್ ಯಾಕೆ ಬೇಡ ಅಂತಂದ್ರೆ ಒಂದು ಈತ ಪಾಕಿಸ್ತಾನಿ ಅನ್ನೋ ಒಂದು ವಿಚಾರ. ಎರಡನೇದಾಗಿ ಈತ ಒಂದಷ್ಟು ಮಾಕ್ ಮಾಡಿದಾನೆ. ಇಂಡಿಯನ್ ಬ್ಯಾಟ್ಸ್‌ಮನ್‌ಗಳನ್ನ ಔಟ್ ಮಾಡಿದಾಗ ಕುತ್ತಿಗೆಯಲ್ಲಿ ಆಕ್ಷನ್ ಮಾಡೋದು ನಡಿ ಅಂತ. ಇನ್ನೊಂದ್ ಕಡೆ ಈ ರಂಜಾನ್ ಆದ್ಮೇಲೆ ನಾನೊಂದು ಟೀ ಕುಡಿತಾ ಇದ್ದೀನಿ. ದಿ ಬೆಸ್ಟ್ ಟೀ ಅನ್ನೋ ರೀತಿಯಾಗಿ ಮಾಕ್ ಮಾಡೋದು. ಟೀ ಕಪ್ ಕುಡಿಯೋದು ಗೊತ್ತಲ್ಲ ನಿಮ್ಗೆ. ಹೇಗೆ ಇಂಡಿಯಾದವ್ರನ್ನ ಮಾಕ್ ಮಾಡ್ತಾರೆ ಅಂತ. ಅದನ್ನ ಆತ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದ ತಮಾಷೆ ಮಾಡಿದ್ದ ಅನ್ನೋದು. ಸೊ ಹಾಗಾಗಿ ಈಗ ಸನ್‌ರೈಸರ್ಸ್ ಒಂದು ಆತನನ್ನ ಡ್ರಾಪ್ ಮಾಡಬೇಕು. ಟೀಮಿಂದ ನೀವು ಬಿಡ್ ಮಾಡಿರೋದನ್ನ ತೆಗೀರಿ. ಇಲ್ಲ ಅಂತಂದ್ರೆ ನಿಮ್ಮನ್ನ ಬ್ಯಾನ್ ಮಾಡಬೇಕಾಗುತ್ತೆ. ಅದು ಬ್ಯಾನ್ ಮಾಡ್ಲಿ IPLನಲ್ಲಿ ಅವ್ರು ಆಡೋದು ಬೇಡ ಅಂತ. ಸೊ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. For business and personal promotions, please contact 9686376663.